ಹೇಳ್ತಿದ್ದೀನಿ. ನಮಸ್ತೆ ಎಲ್ಲ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳು, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಸೇಲ್ಸ್ ಮತ್ತು ಸೇಲ್ಸ್ ರಿಟರ್ನ್ ಬುಕ್ ಬಗ್ಗೆ ನೋಡ್ತಾ ಇದ್ದೀವಿ. ಆಲ್ರೆಡಿ ಸೇಲ್ಸ್ ಬಗ್ಗೆ ನಿಮ್ಗೆ ಹೇಳಿದ್ದೀನಿ. ಸೇಲ್ಸ್ ಬುಕ್ ಅಂದರೆ ಏನು, ಯಾವ ರೀತಿ ಸೇಲ್ಸ್ ಬುಕ್ ಇರುತ್ತೆ, ಸೇಲ್ಸ್ ಬುಕ್ಕಿಗೆ ಇನ್ನೊಂದು ಹೆಸರು ಏನಂತ ಕರಿತೀವಿ, ಅದ್ರ ಬಗ್ಗೆ ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಎಸ್ಪೆಷಲಿ ನಾವು ನೋಡ್ತಾ ಇರೋದು ಸೇಲ್ಸ್ ರಿಟರ್ನ್ ಬುಕ್, ಅದ್ರ ಜೊತೆಗೆ ಸೇಲ್ಸ್ ಬುಕ್ ಎರಡೂ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಮೀನಿಂಗ್ ನೋಡಿ, ಇಟ್ ಈಸ್ ಎ ಒನ್ ಟೈಪ್ ಆಫ್ ಎ ಸಬ್ಸಿಡರಿ ಬುಕ್, ರೈಟ್ ಆರ್ ರಾಂಗ್? ಇದು ಒಂದು ಸಬ್ಸಿಡರಿ ಬುಕ್ ಅಂತ ಕರೀತಾರೆ, ಹೌದಲ್ಲ? ಓಕೆ, ಇಟ್ ಈಸ್ ಎ ಒನ್ ಟೈಪ್ ಆಫ್ ಸಬ್ಸಿಡರಿ ಬುಕ್ ವಿಚ್ ಈಸ್ ಯೂಸ್ಡ್ ಫಾರ್ ರೆಕಾರ್ಡಿಂಗ್. ಇದನ್ನು ಎದಕ್ಕೆ ಯೂಸ್ ಮಾಡ್ತಾರೆ? ವಿಚ್ ಈಸ್ ಯೂಸ್ಡ್ ಫಾರ್ ರೆಕಾರ್ಡಿಂಗ್ ಗೂಡ್ಸ್ ರಿಟರ್ನ್ಡ್ ಬೈ ಕಸ್ಟಮರ್. ಅಂದರೆ ಜನರಿಂದ ಏನಾದರೂ ನಮಗೆ ವಸ್ತುಗಳು ವಾಪಸ್ ರಿಟರ್ನ್ ಆದರೆ ಆ ಟೈಮಲ್ಲಿ ಅದನ್ನು ರೆಕಾರ್ಡ್ ಮಾಡೋಕ್ಕೆ ಅಂತಲೇ ಒಂದು ಹೊಸ ಬುಕ್ಕನ್ನು ಪ್ರಿಪೇರ್ ಮಾಡ್ತಾರೆ, ಅಥವಾ ಸೆಪ್ರೇಟ್ ಬುಕ್ಕನ್ನು ಪ್ರಿಪೇರ್ ಮಾಡ್ತಾರೆ. ಆ ಬುಕ್ಕಿಗೆ ಏನಂತ ಕರಿತೀವಿ ನಾವು? ಸೇಲ್ಸ್ ರಿಟರ್ನ್ ಬುಕ್. ನೀವು ವಸ್ತುಗಳನ್ನ ಮಾರಾಟ ಮಾಡಿರ್ತೀರ, ತೊಗೊಂಡೋಗಿರ್ತಾರೆ ಮನೆಗೆ. ಅವಾಗ ಏನಾಗುತ್ತಪ್ಪ ಅಂದರೆ ವಾಪಸ್ ಅಮೌಂಟ್ ಬಂದು ಜಮಾ ಆಗುತ್ತೆ. ತೊಗೊಂಡು ಹೋಗಿದ ತಕ್ಷಣ ಎಲ್ಲನೂ ಜಮಾ ಆಗಲ್ಲ, ಯಾವುದು ಡಿಫೆಕ್ಟಿವ್ ಆಗಿರುತ್ತೆ, ಯಾವುದು ಶಾರ್ಟ್ ಸಪ್ಲೈ ಆಗಿರುತ್ತೆ, ಅಥವಾ ಯಾವುದು ರಾಂಗ್ ಸಪ್ಲೈ ಆಗುತ್ತೆ, ಅಂಥದ್ದು ಮಾತ್ರ ಏನಾಗುತ್ತೆ ಬಂದು ವಾಪಸ್ ರಿಟರ್ನ್ ಆಗುತ್ತೆ. ಅಂಥ ಅಮೌಂಟನ್ನು, ಅಂಥ ವಸ್ತುಗಳನ್ನು ಏನು ಮಾಡ್ತೀವಪ್ಪ ಅಂದರೆ ಒಂದು ಸೆಪ್ರೇಟ್ ಬುಕ್ಕಲ್ಲಿ ಬರೀತೀವಿ, ದಟ್ ಈಸ್ ಕಾಲ್ಡ್ ಸೇಲ್ಸ್ ರಿಟರ್ನ್ ಬುಕ್. ಸೊ ಇಲ್ಲಿ ರೀಸನ್ಸ್ ತೊಗೋಣ, ಒಂದು ಎಕ್ಸಾಂಪಲ್ ತೊಗೋಣ. ಲಾಸ್ಟ್ ಟೈಮು ಪರ್ಚೇಸ್ ಬುಕ್ ಹೇಳಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ಸ್ ಅಲ್ಲ, ಆ ವಿಡಿಯೋ ಕರೆಕ್ಟಾಗಿ ಆಗಿರಲಿಲ್ಲ. ಆ ವಿಡಿಯೋನ ಮತ್ತೆ ಇಲ್ಲೊಂದು ಸ್ವಲ್ಪ ನಿಮಗೆ ಎಕ್ಸಾಂಪಲ್ನ ಕೊಡ್ತೀನಿ. ಇಲ್ಲಿ ಮತ್ತೆ ಒಂದು ಎಕ್ಸಾಂಪಲ್ನ ತೊಗೋಣ. ಸೊ ಒಂದು ಬಿಸ್ನೆಸ್ ಇದೆ, ಇದು ಬಿಸ್ನೆಸ್, ನಮ್ಮ ಬಿಸ್ನೆಸ್ ಅಂತ ತಿಳ್ಕೊಳ್ಳೋಣ. ಇವರೆಲ್ಲ ಕಸ್ಟಮರ್ಸ್ ಇರೋದು ಎ, ಪಿ, ಸಿ, ಆಮೇಲೆ ಡಿ, 4 ಜನ ಕಸ್ಟಮರ್ ಇದ್ದಾರೆ. ಸೊ ಇವರಿಗೆ ನಾವೇನು ಮಾಡ್ತೀವಿ, ಯಾವಾಗಲೂ ಸೇಲ್ಸ್ ಮಾಡ್ತಾ ಇರ್ತೀವಿ. ಇವ್ರ ಕಡೆ ನಮಗೆ ಅವ್ರಿಗೆ ಸೇಲ್ಸ್ ಮಾಡ್ತೀವಿ, ನಮಗೆ ಕ್ಯಾಶ್ ಕೊಡ್ತಾ ಇರ್ತಾರೆ, ಸೇಲ್ಸ್ ಮಾಡೋದು ಕ್ಯಾಶ್ ಕೊಡ್ತಾ ಇರೋದು. ಈ ರೀತಿ ಎಲ್ಲರಿಗೂ ನಾವು ಬಿಸ್ನೆಸ್ನ ಮಾಡ್ತಾ ಇರ್ತೀವಿ, ಎ, ಬಿ, ಸಿ ಮತ್ತು ಡಿ. ಸೊ ಏನು ಮಾಡ್ತಾನಪ್ಪ ಅಂದರೆ ನಮ್ಮ ಕಡೆ ಇದೊಂದು ಟ್ರೇಡಿಂಗ್ ಕಂಪ್ನಿ. ನಾನು ಹೇಳಿದ್ದೀನಿ, ಟ್ರೇಡಿಂಗ್ ಕಂಪ್ನಿ ಅಂದರೆ ಎಲ್ಲ ವಸ್ತುಗಳು ಮಾರಾಟ ಮಾಡ್ತಾರೆ. ಇದೊಂದು ಹೋಲ್ಸೇಲ್ ಅಂಗಡಿ ಇದೆ ಅಂತ ತಿಳ್ಕೊಳ್ಳೋಣ, ಹೋಲ್ಸೇಲ್ ಕಿರಾಣಾ ಸ್ಟೋರ್ಸ್ ಅಂತ ತಿಳ್ಕೊಳ್ಳೋಣ. ಎ ಬಂದು ಏನು ಮಾಡ್ತಾನಪ್ಪ ಅಂದರೆ 20 ಬಿಸ್ಕಿಟ್ ಪ್ಯಾಕೆಟ್ಗಳನ್ನ, ಅಥವಾ 200 ಬಿಸ್ಕಿಟ್ ಪ್ಯಾಕೆಟ್ಗಳನ್ನ ತೊಗೊಳ್ತಾನೆ. 200 ಬಿಸ್ಕಿಟ್ಟು, ಒಂದು ಬಿಸ್ಕಿಟ್ ಪ್ಯಾಕೆಟಿಗೆ ಎಷ್ಟಿದೆಯಪ್ಪ ಅಂದರೆ 50 ರೂಪಾಯಿ ಅಂತ ತಿಳ್ಕೊಳ್ಳೋಣ. ಎಷ್ಟಾಗುತ್ತೆ ನೋಡಿ ಹಾಗಾದರೆ? 2 5 10 00 000 10,000, 2 5 10 000 10,000 ರೂಪಾಯಿ ಆಗುತ್ತೆ. 10,000 ರೂಪಾಯಿ ಕೊಟ್ಟು ಏನು ಮಾಡ್ತಾರಪ್ಪ ಅಂದರೆ ಬಿಸ್ಕೆಟ್ಗಳನ್ನ ಒಯ್ತಾನೆ. ಯಾವುದು? ಪಾರ್ಲೇಜಿ ಬಿಸ್ಕೆಟನ್ನು ಒಯ್ತಾನೆ. ಸೊ ಇವೇನು ಮಾಡ್ತಾರಪ್ಪ ಅಂದರೆ ಕೊಬ್ಬರಿ ಎಣ್ಣೆ ಗೊತ್ತಲ್ಲ, ತಲೆಗೆ ಹಚ್ಕೊಳ್ತೀವಿ, ಆ ಎಣ್ಣೆನ ಒಯ್ತಾನೆ. ಸೊ ಹೇರ್ ಆಯಿಲ್ ಅಂತ ಇರ್ತೈತೆ. ಸೊ ಅದಕ್ಕೆ 1 ಲೀಟ್ರಿಗೆ 200 ಲೀಟ್ರ್ ಹೋಯ್ತು ಅಂತ ತಿಳ್ಕೊಳ್ಳೋಣ, 200 ಲೀಟ್ರ್ ಹೋಯ್ತಾನೆ. ಸೊ 200 ಲೀಟ್ರ್ ಹೋದಾಗ ಸೊ ಅಲ್ಲೇನಾಗುತ್ತಪ್ಪ ಅಂದರೆ ಪ್ಯಾಕೆಟ್ಗಳು ಬಾಕ್ಸ್ ಮಾಡಿ ಹಾಕಿರ್ತಾರೆ. ಸೊ 200 ಬಾಕ್ಸಸ್, 20 ಬಾಕ್ಸಸ್ ಮಾಡೋಣ. ಒಂದು ಬಾಕ್ಸಿಗೆ 1,000 ಇದೆ, 20 ಬಾಕ್ಸಿಗೆ ಎಷ್ಟಾಯಿತು? 20 ಇಂಟು ಎಷ್ಟು? 20,000 ಆಗುತ್ತೆ, 20,000 ರುಪೀಸ್ ಆಯಿತು. ಓಕೆ, ಇವನೇನು ಮಾಡ್ತಾನೆ, ನಮ್ಮ ಕಡೆಯಿಂದ ವೀಟ್ನ ಒಯ್ತಾನೆ. ಇವನೇನು ಮಾಡ್ತಾನೆ, ಕೆಲವೊಂದು ಸ್ವೀಟ್ಸ್ ಪ್ಯಾಕೆಟ್ಸ್ಗಳನ್ನ ಒಯ್ತಾನೆ. ಈ ರೀತಿಯಾಗಿ ಕೆಲವೊಂದು ಕಸ್ಟಮರ್ ನಮ್ಮ ಅಂಗಡಿಗೆ ಬಂದು ಹೋಗಿದ್ದಾರೆ. ಸೊ ಏನಾಗುತ್ತಪ್ಪ ಅಂದರೆ ಸಡನ್ನಾಗಿ ಕೊಟ್ಟ ತಕ್ಷಣ ಒಂದು ವಾರ ಅಥವಾ ಒಂದು 2 ದಿವಸ ಬಿಟ್ಟು ಏನಾಗುತ್ತಪ್ಪ ಅಂದರೆ ಈ ಸ್ವೀಟ್ಸ್ ಪ್ಯಾಕೆಟನ್ನು ಹೇಳ್ತಾರಪ್ಪ ಅಂದರೆ ನೀವು ಕೊಟ್ಟಿರುವಂಥ ಅಷ್ಟು ಸ್ವೀಟ್ಸಲ್ಲಿ ಕೆಲವೊಂದು ಸ್ವೀಟ್ಸ್ಗಳು ಏನಾಗಿದ್ದಾವಪ್ಪ ಅಂದರೆ ಹಾಳಾಗಿಬಿಟ್ಟಿದ್ದಾವೆ, ಸ್ಮೆಲ್ ಹೊಡಿತಾ ಇದ್ದಾವೆ. ಅಂಥ ಸ್ವೀಟ್ಸ್ಗಳನ್ನ ತೊಗೊಂಡು ಏನು ಮಾಡೋಣ ಅಂಥೇಳಿ ನಮಗೆ ಫೋನ್ ಮಾಡ್ತಾರೆ, ಕಾಲ್ ಮಾಡ್ತಾರೆ. ಆಯ್ತಪ್ಪ ತಂದು ಕೊಡು ಅಂತ ಹೇಳ್ತೀನಿ ನಾನು. ಸ್ವೀಟ್ಸ್ ತಯಾರು ಮಾಡಿ ಎಷ್ಟು 1 ವಾರ ಆಗೈತೆ, 1 ವಾರದಲ್ಲಿ ಅದು ಸ್ಮೆಲ್ ಬರ್ತೈತೆ. ಆ ವಸ್ತುವನ್ನು ನಾವು ತೊಗೊಳ್ಳಲ್ಲ, ಕಸ್ಟಮರು ತೊಗೊಳ್ಳಲ್ಲ, ಅದು ನಮಗೆ ಲಾಸ್ ಆಗುತ್ತೆ. ನೀವು ವಾಪಸ್ ತೊಗೊಳ್ರಿ ಅಂತ ಕಸ್ಟಮರ್ ಬಂದು ವಾಪಸ್ ಕೊಟ್ಟರು. ಅಥವಾ ತೊಗೊಂಡು ಮನೆಗೆ ಹೋಗಿದ್ದಾರೆ, ಓಪನ್ ಮಾಡಿ ನೋಡಿದರೆ ಸ್ವೀಟ್ಸು ಸರಿ ಇಲ್ಲ ಅಂಥೇಳಿ ವಾಪಸ್ ತಂದು ಕೊಟ್ಟರು. ಸೊ ಇದಕ್ಕೇನಂತ ಕರಿತೀವಿ? ಸೇಲ್ಸ್ ಮಾಡಿದ್ವಿ, ಈಗೇನಾಯಿತು ರಿಟರ್ನ್ ಆಗ್ತಾಯಿದೆ. ಯಾಕೆ ರಿಟರ್ನ್ ಮಾಡಿದ? ಡ್ಯಾಮೇಜ್ಡ್, ಡೆಫೆಕ್ಟಿವ್ ಆಗಿದೆ. ಅರ್ಥ ಆಗ್ತಿದೆಯಾ? ಸೊ ಸೇಲ್ಸ್ ಮಾಡಿದ್ದು ರಿಟರ್ನ್ ಆಗಿದೆ, ಅದಕ್ಕೆ ಡ್ಯಾಮೇಜ್ಡ್ ಗೂಡ್ಸ್ ಅಂತ ಕರಿತೀವಿ. ಸೊ ಏನಾಯ್ತಪ್ಪ ಅಂದರೆ ಇವನು ಏನು ಆರ್ಡರ್ ಮಾಡಿದ್ದ? ವೀಟನ್ನು ಆರ್ಡರ್ ಮಾಡಿದ್ದ. ಎಷ್ಟು ಆರ್ಡರ್ ಮಾಡಿದಾನಪ್ಪ ಅಂದರೆ 100 ಚೀಲ ವೀಟ್ ಆರ್ಡರ್ ಮಾಡಿ, 100 ಬೇಡ 10 ಚೀಲ ವೀಟ್ ಆರ್ಡರ್ ಮಾಡಿದಾನೆ ಅಂತ ತಿಳ್ಕೊಳ್ಳೋಣ. ಸೊ 10 ಚೀಲ ವೀಟ್ ಆರ್ಡರ್ ಮಾಡಿದ್ದಾನೆ. ಸೊ ಅಂಗಡಿಯಿಂದ ಮನೆಗೆ ಹೋಗುವಷ್ಟರಲ್ಲಿ ಏನಾಗೈತಪ್ಪ ಅಂದರೆ 10 ಚೀಲದಲ್ಲಿ 1 ಚೀಲ ಇಲ್ಲ, ಏನೋ ಗಡಬಡಿಯಲ್ಲಿ 1 ಚೀಲ ಮಿಸ್ ಆಗಿದೆ. ಅಥವಾ ಆ ಲಾರಿ ತೊಗೊಂಡಲ್ಲಿ ಹೋಗಿ ಇಳಿಸ್ಬೇಕಾದ್ರೆ 9 ಚೀಲ ಇಳಿಸಿ ಇನ್ನೊಂದು ಚೀಲ ಇಳಿಸಿಲ್ಲ. ಸೊ ಏನಾಯಿತು? ಶಾರ್ಟ್ ಸಪ್ಲೈ. ಇನ್ನೂ ಒಂದು ಚೀಲದು ಏನು ಮಾಡಬೇಕು ನೀವು? ನನಗೆ ಅಮೌಂಟ್ ವಾಪಸ್ ಕೊಡಬೇಕು. ನಾನು ಕೊಟ್ಟಿರೋ ದುಡ್ಡು ಎಷ್ಟಿದೆ?
10 ಚೀಲದ ದುಡ್ಡು ಕೊಟ್ಟಿದ್ದೀನಿ, ನೀವೆಷ್ಟು ಕೊಟ್ಟಿದ್ದೀರಾ? ನಂಗೆ 9 ಚೀಲ, ಇನ್ನೊಂದು ಚೀಲದ ದುಡ್ಡು ನನಗೆ ವಾಪಸ್ ಕೊಡಿ ಅಂತ ಹೇಳ್ತೀನಿ. ಒಂದು ದುಡ್ಡಾದರೂ ಕೊಡ್ರಿ, ಇಲ್ಲಾಂದರೆ ಒಂದು ಚೀಲ ಎಕ್ಸ್ಟ್ರಾನಾದರೂ ಕೊಡ್ರಿ. ಸೊ ಆಯಿತು ಅಂತ ಒಪ್ಕೊಳ್ತಾನೆ. ಅದು ಏನಾಗುತ್ತೆ ಅಂದರೆ ಸೇಲ್ಸ್ ರಿಟರ್ನ್ ಆಗುತ್ತೆ. ಇನ್ನು ರಾಂಗ್ ಸಪ್ಲೈ, ಏನನ್ನ ಯಾವ ಆಯಿಲನ್ನು ಹೇಳಿದ್ದಾರೆ? ಕೊಬ್ಬರಿ ಎಣ್ಣೆ ಹೇಳಿದ್ದಾರೆ. ಸೊ ಇವ್ರು ಕಳಿಸಿದ್ದು ಗಾಣದೆಣ್ಣೆ, ಶೇಂಗಾ ಎಣ್ಣೆ, ಬೇರೆ ಎಣ್ಣೆನ ಕಳಿಸಿದ್ದಾರೆ. ಸೊ ಏನಾಯಿತು? ರಾಂಗ್ ಸಪ್ಲೈ. ಹೇಳಿದ್ದೊಂದು, ಕಳಿಸಿದ್ದೊಂದು, ಅದಕ್ಕೇನಂತ ಕರಿತೀವಿ? ರಾಂಗ್ ಸಪ್ಲೈ. ಸೊ ಈ ಥರ ಏನಾಗುತ್ತಪ್ಪ ಅಂದರೆ ವಸ್ತುಗಳು ರಿಟರ್ನ್ ಆಗ್ತವೆ. ಸೊ ಒಂದು ಪ್ರಾಬ್ಲಮ್ನ ನೋಡೋಣ ಹಾಗಾದರೆ. ಕಂಡೀಷನ್ ನಂಬರ್ 1, ಇಲ್ಲೂ ಕೂಡ ಕಂಡೀಷನ್ ಅಪ್ಲೈ ಆಗುತ್ತೆ. ಕಂಡೀಷನ್ ನಂಬರ್ 1 ಯಾವುದು? ಕ್ರೆಡಿಟ್ ಕ್ರೆಡಿಟ್ ಸೇಲ್ಸ್ಗಳ ರಿಟರ್ನ್ಗಳನ್ನ ಮಾತ್ರ ಮೇಂಟೈನ್ ಮಾಡಬೇಕು. ಎರಡನೇ ಒಂದು ಕಂಡೀಷನ್ ಯಾವುದಪ್ಪ ಅಂದರೆ ಕ್ಯಾಶ್ ಪರ್ಚೇಸ್ಗಳನ್ನ ಮೇಂಟೈನ್ ಮಾಡೋಂಗಿಲ್ಲ, ಕ್ಯಾಶ್ ಸೇಲ್ಸ್ಗಳನ್ನ ಮೇಂಟೈನ್ ಮಾಡೋಂಗಿಲ್ಲ. ಮೂರನೇದು ಯಾವುದು? 3 ಕಂಡೀಷನ್ ಹೇಳಿದ್ದೆ. ಫರ್ನಿಚರ್ ಮತ್ತು ಸ್ಟೇಷನರಿಗಳನ್ನ ಇಲ್ಲಿ ರೆಕಾರ್ಡ್ ಮಾಡೋಂಗಿಲ್ಲ. ಓಕೆ, ಸೊ ಹಾಗಾಗಿ ಒಂದು ಪ್ರಾಬ್ಲಮ್ನ ಕೊಡ್ತಾ ಇದ್ದೀನಿ, ಎಲ್ಲರೂ ಆ ಪ್ರಾಬ್ಲಮ್ನ ಬರ್ಕೋಬೇಕು. ಪ್ರಿಪೇರ್ ಸೇಲ್ಸ್ ಬುಕ್ ಆ್ಯಂಡ್ ಸೇಲ್ಸ್ ರಿಟರ್ನ್ ಬುಕ್. 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 Prepare sales book and sales return book from the following transaction. From the following transaction. From the following transaction. From the following transaction. Full stop. Margins column 2013 March 1. 2013 March 1. Dharmendra 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 bought from us. Dharmendra bought from us. Dharmendra bought from us. ನಮ್ಮಿಂದ ಪರ್ಚೇಸ್ ಮಾಡಿದ್ರೆ ನಾವು ಸೇಲ್ ಮಾಡಿದ್ದೀವಿ. ಧರ್ಮೇಂದ್ರ ಬಾಟ್ ಫ್ರಮ್ ಅಸ್ ಆನ್ ಅಕೌಂಟ್ rupees 4,000. On account rupees 4,000. Rupees 4,000. Number 4. Sold to Bhagat. Sold to Hesra Bhagat. BHAGATH. Sold to Bhagat on account. Sold to Bhagat on account rupees 5,000. Sold to Bhagat on account rupees 5,000. Rupees 5,000, comma, less 5% trade discount. Less 5% trade discount. Less 5% trade discount. 5 ಅಲ್ಲ, ಸಾರಿ 8% ಮಾಡಿ. 8% trade discount. Next 10. Received defective from Dharmendra. 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 800. Number 14. Sangamesh bought from us. Sangamesh bought from us. Sangamesh bought from us. Sangamesh bought from us rupees 2,500. Sangamesh bought from us rupees 2,500 on credit. Sangamesh bought from us rupees 2,500 on credit. Sangamesh bought from us rupees 2,500 on credit. 21. Sent a credit note to Sangamesh. Sent a credit note. Sent a credit note. ಅಂದರೆ ಕಳಿಸೋದು. ಸೆಂಡ್ ಅಂದರೆ ಕಳಿಸೋದು. Sent a credit note. SENT. Sent a credit note to Sangamesh rupees 300 for overprice. For overprice. Sent a credit note to Sangamesh rupees 300 for overprice. For overprice. 26.
26. Sold to Peter, PTR, sold to Peter of Mysore, Peter of Mysore, sold to Peter of Mysore, sold to Peter of Mysore, 21 units, 21 units ಏನಂತ ಸೋಲ್ಡ್ ಮಾಡಿದ್ರೆ ಗೊತ್ತಿಲ್ಲ. 21 units ಅಷ್ಟೇ ಕೊಡಿದ್ದಾರೆ. at rupees 500 on account. Sold to Peter of Mysore, 21 units at rupees 500 per unit, at rupees 500 per units. 29. Sent a credit note, sent a credit note to Peter of Mysore, sent a credit note to Peter of Mysore, sent a credit note to Peter of Mysore, sent a credit note to Peter of Mysore for short supply, for short supply of 2 units, for short supply of 2 units, for short supply of 2 units. Number 30. 30, last one. Dhirendra, Derendra, Dhirendra bought for cash, Dhirendra bought for cash, Dhirendra bought for cash rupees 2300, rupees 2300. ಸೊ ಎಲ್ಲ ಕಾಲಮ್ ಹಾಕಿ ಫಾಸ್ಟಾಗಿ ಸಾಲ್ವ್ ಮಾಡೋಣ. ಕಡು ಕೊಡು. ನೀನು ಕೊಟ್ಟಿದ್ದ ಲಾಸ್ಟ್, ನೀನು ಕೊಟ್ಟಿದ್ನಲ್ಲ ಅದು ಕೊಡು. ಇದೆ ಕಾಲಮ್ ಹಾಕಿದರೆ ಒಂದು ಪೇಜಲ್ಲಿ ಹಾಕಿ.
ಸೊ ಕಂಪ್ಲೀಟಾ. ಸೊ ಈ ರೀತಿ ಸೇಲ್ಸ್ ಬುಕ್ ಮತ್ತು ಸೇಲ್ಸ್ ರಿಟರ್ನ್ ಬುಕ್ ಹಾಕಬೇಕು. ಸಿಂಪಲಾಗಿ ಕ್ವಶನ್ ಕೊಟ್ಟಿದ್ದಾರೆ, ಕ್ವಶನನ್ನು ನೋಡ್ಕೊಳ್ಳಿ. ಪ್ರಿಪೇರ್ ಸೇಲ್ಸ್ ಬುಕ್ ಆ್ಯಂಡ್ ಸೇಲ್ಸ್ ರಿಟರ್ನ್ ಬುಕ್ ಫ್ರಾಮ್ ದಿ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ 2013 ಮಾರ್ಚ್ 1 ಫಸ್ಟ್ ಒಂದು ನೋಡಿ, ಧರ್ಮೇಂದ್ರ ಬಾಟ್ ಫ್ರಾಮ್ ಅಸ್. ಅಂದರೆ ಧರ್ಮೇಂದ್ರ ಅನ್ನೋ ವ್ಯಕ್ತಿ ನಮ್ಮ ಕಡೆಯಿಂದ ವಸ್ತುನ ಖರೀದಿ ಮಾಡ್ತಾ ಇದ್ದಾನೆ. ನಾವು ಸೋಲ್ ಮಾಡಿದಾಗ ಖರೀದಿ ಮಾಡ್ತಾನೆ, ನಾವು ವಸ್ತು ಮಾರಲಿಲ್ಲ ಅಂದರೆ ಖರೀದಿ ಮಾಡೋಕ್ಕೆ ಸಾಧ್ಯ ಆಗಂಗಿಲ್ಲ. ಸೊ ಅದಕ್ಕಾಗಿ ಧರ್ಮೇಂದ್ರ ಅಂತ ಇದೆ, ಸೇಲ್ಸಲ್ಲಿ ಬರುತ್ತೆ 4000. ಧರ್ಮೇಂದ್ರ ಸೇಲ್ಸಲ್ಲಿ 4000. 2013 ಮಾರ್ಚ್ 1 ಧರ್ಮೇಂದ್ರ. ಎಷ್ಟಿದೆ ಅಮೌಂಟು? ಎಷ್ಟು? 4000. ಓಕೆ, ಬರ್ಕೊಳ್ಳಿ ಹೆಂಗೆ. ಸೊ ಫಸ್ಟ್ ಒನ್ ಕಂಪ್ಲೀಟೆಡ್. ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ? ಸೋಲ್ಡ್ ಟು ಭಗತ್ ಆನ್ ಅಕೌಂಟ್ 5000 ಲೆಸ್ 8% ಟ್ರೇಡ್ ಡಿಸ್ಕೌಂಟ್. ಅದು ಸೇಲ್ಸ್ ಇದೆ, ಮಾರ್ಚ್ 4 ಇದೆ. ಸೋಲ್ಡ್ ಟು ಭಗತ್. ಎಷ್ಟು ಅಮೌಂಟ್ನ ಸೋಲ್ಡ್ ಮಾಡಿದ್ದಾನೆ? ಎಷ್ಟಿದೆ? 5000. ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ? ಲೆಸ್ ಅಂತ ಹಾಕಬೇಕು, ಮೈನಸ್ ಅಂತ ಹಾಕಿರೋ ನಡೆಯುತ್ತೆ. ಡಿಸ್ಕೌಂಟ್ ಅಂತ ಬರೆದು ಎಷ್ಟು ಪರ್ಸೆಂಟು? 10% ಅಂತ ಬರೀರಿ. 8% ಅಂತ ಬರೀರಿ. ಎಷ್ಟಾಗುತ್ತೆ? ಸೊ 5000 ಮೇಲೆ 8%, ಸಾರಿ 5000 ಮೇಲೆ 8% ಮಾಡಿ ಎಷ್ಟು ಬರುತ್ತೆ ನೋಡಿ? 400. ಓಕೆ, 400 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಹೊರಗಡೆ? ಎಷ್ಟು ಬರುತ್ತೆ? 4600. ಓಕೆ, 4600. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ರಿಸೀವ್ಡ್ ಫ್ರಾಮ್ ಡಿಫೆಕ್ಟಿವ್ ಗೂಡ್ಸ್. ಯಾರ ಕಡೆಯಿಂದ? ಧರ್ಮೇಂದ್ರ ಕಡೆಯಿಂದ. ಅಂದರೆ ಎಲ್ಲಿ ಬರುತ್ತೆ? ಮಾರ್ಚ್ 10 ಧರ್ಮೇಂದ್ರ. ಎಷ್ಟು? 800. ಓಕೆ, ಅಷ್ಟೇ ಇದೆ. 800 ಇತ್ತಾನೆ? ಓಕೆ, ಡಿಸ್ಕೌಂಟ್ ಇತ್ತಾ? ಧರ್ಮೇಂದ್ರದ ಡಿಸ್ಕೌಂಟ್ ಇರಲಿಲ್ಲ, ಬಿಟ್ಬಿಡಿ. ನೆಕ್ಸ್ಟ್ ನೋಡಿ, ನಂಬರ್ 14 ಅಲ್ಲ 14. ಸಂಗಮೇಶ್ ಬಾಟ್ ಫ್ರಾಮ್ ಅಸ್. ಸಂಗಮೇಶ್ ಬಾಟ್ ಫ್ರಾಮ್ ಅಸ್ ಅಂದರೆ ನಮ್ಮಿಂದ ಸಂಗಮೇಶ್ ತೊಗೊಳ್ತಾ ಇದ್ದಾನೆ, ನಾವು ಮಾರಾಟ ಮಾಡ್ತಾ ಇದ್ವಿ. ಎಷ್ಟಿದೆ? 2500. ಮಾರ್ಚ್ 14 ಸಂಗಮೇಶ್ ಎಷ್ಟಿದೆ? 2500. ಅದು ಕೂಡ ಕಂಪ್ಲೀಟೆಡ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಸೆಂಟ್ ಎ ಕ್ರೆಡಿಟ್ ನೋಟ್ ಟು ಸಂಗಮೇಶ್ 300 ಫಾರ್ ಓವರ್ ಪ್ರೈಸ್. ಸೆಂಟ್ ಎ ಕ್ರೆಡಿಟ್ ನೋಟ್ ಟು ಸಂಗಮೇಶ್ 21 ಮಾರ್ಚ್ 21. ಸಂಗಮೇಶ್ ಎಷ್ಟಿದೆ ಅಮೌಂಟು? 300. ಕಂಪ್ಲೀಟೆಡ್. ನೆಕ್ಸ್ಟ್ ಸೋಲ್ಡ್ ಟು ಪೀಟರ್ ಆಫ್ ಮೈಸೂರ್ 21 ಯೂನಿಟ್ಸ್ 500 ಆನ್ ಅಕೌಂಟ್. ಸೋಲ್ಡ್ ಟು ಪೀಟರ್ ಎಷ್ಟಿದೆ? ಮಾರ್ಚ್ 26 ಪೀಟರ್ ಆಫ್ ಮೈಸೂರ್. ಅದು ಏನಂತ ಸೋಲ್ಡ್ ಮಾಡಿದಾರೆ ಅಂತ ಕೊಟ್ಟಿಲ್ಲ, ಜಸ್ಟು ಯೂನಿಟ್ಸ್ ಕೊಟ್ಟಿದ್ದಾರೆ. 21 ಯೂನಿಟ್ಸ್ ಅಲ್ಲ, 21 ಯೂನಿಟ್ಸ್ ಇಂಟು ರೇಟ್ ಎಷ್ಟಿದೆ? 500. ಎಷ್ಟಾಗತ್ತೆ ನೋಡಿ? ಎಷ್ಟು? 10,500. ಮುಗೀತಿಷ್ಟೆ. ಅದೇ ಪೀಟ್ರು ವಾಪಸ್ ಕಳಿಸಿದ್ದಾನೆ 30ಗೆ. ಮಾರ್ಚ್ 30ಕ್ಕೆ ಪೀಟರ್ ಆಫ್ ಮೈಸೂರ್ 29 ಅಲ್ಲ 30 ಇರಬೇಕು. 30 ಇದೆ. 29. ಓಕೆ, 29 ಪೀಟರ್ ಆಫ್ ಮೈಸೂರ್ ಎಷ್ಟು ಯೂನಿಟ್ ವಾಪಸ್ ಕಳಿಸಿದ್ದಾನೆ? 2 ಯೂನಿಟ್ಸ್. 1 ಯೂನಿಟ್ಸಿಗೆ ರೇಟ್ ಎಷ್ಟಿದೆ? 500 ಇದೆ. ಎಷ್ಟಾಗುತ್ತೆ? 1000 ಆಗುತ್ತೆ. ಇಷ್ಟಾಗುತ್ತೆ. ಸೊ ಟೋಟಲ್ ಮಾಡಿ ಯಾವ್ದು ಜಾಸ್ತಿ ಬರುತ್ತೆ ಯಾವ್ದು ಕಡಿಮೆ ಬರುತ್ತೆ ನೋಡ್ಕೊಳ್ಳಿ. ಇನ್ನು ಲಾಸ್ಟು ಧೀರೇಂದ್ರ ಬಾಟ್ ಫ್ರಮ್ ಅಸ್. 1000 ಎಲ್ಲ ಸೇರಿಸಿದ್ರೆ 1000 + 1800 2100.
ಟೋಟಲ್ ಇಲ್ಲಿ ಎಷ್ಟು ಬರುತ್ತೆ? 4 4 8 9 10 10 10 20 20 21 21,600 ಒಂದು 21,600 ಬರುತ್ತೆ, ಒಂದು 2,300 ಬರುತ್ತೆ. ಸೊ ಇಷ್ಟೇ ಇದೆ ಪ್ರಾಬ್ಲಮ್ ಬಿಡಿಸೋಕ್ಕೆ. ಸೊ ಈಸಿ ಇದೆ, ತುಂಬ ಈಸಿಯಾಗಿದೆ. ಈ ಥರ ಪ್ರಾಬ್ಲಮ್ನ ಪರ್ಚೇಜ್ ಮತ್ತು ಪರ್ಚೇಜ್ ರಿಟರ್ನ್ ಬುಕ್ಕನ್ನ ನೀವು ಸಾಲ್ವ್ ಮಾಡಬೇಕು. purchase and purchase return. ಬರ್ಕೊಳ್ಳಿ ಫಾಸ್ಟ್. ಈ ಕಡೆ ಹೋಗಿತ್ತು ಕೆಳಗೆ. ಕಂಪ್ಲೀಟ್ ಆಯಿತಾ? ಕ್ಲಿಯರ್ ಆಯಿತಾ? ಅಂಡರ್ಸ್ಟ್ಯಾಂಡ್ ಆಯಿತಾ? ಇನ್ನು ಒಂದು ಸಲ ಇನ್ಫಾರ್ಮೇಷನ್ ಹೇಳ್ತೇನೆ ಕೇಳ್ರಿ. ಒಂದು ಸ್ವಲ್ಪ ಬರೆಯೋದನ್ನು ನಿಲ್ಲಿಸಿ ಸ್ಟಾಪ್ ಮಾಡಿ. ಇದು ಯಾವ ಬುಕ್ಕು? ಯಾವ ಬುಕ್ ಇದು? ಇದು ಯಾವ ಬುಕ್ಕು? ಅದೇ ರೀತಿ ನಿನ್ನೆ ಕಲಿಸಿದ ಯಾವ ಬುಕ್ ಇತ್ತು ಫಸ್ಟು? ಮತ್ತು ಒಂದು ಪ್ರಾಬ್ಲಮ್ ಕೊಡ್ತಾರೆ. ಆ ಪ್ರಾಬ್ಲಮಲ್ಲಿ 1 2 3 4 ಆ 4 ಬುಕ್ಕನ್ನು ಬಿಡಿಸಿದ್ರೆ 12 ಮಾರ್ಕ್ಸ್. ತಿಳಿತಾ? 100 ಮಾರ್ಕ್ಸಿಗೆ ಹೆಂಗೆ ಬರುತ್ತೆ? ಒಂದು ಪ್ರಾಬ್ಲಮ್ ಕೊಡ್ತಾರೆ, ಅದರಲ್ಲಿ ಆ ಪ್ರಾಬ್ಲಮಲ್ಲಿ ಪರ್ಚೇಜ್ ಎಂಟ್ರಿ ಇರ್ತವೆ, ಸೇಲ್ಸ್ ಎಂಟ್ರಿ ಇರ್ತವೆ, ಸೇಲ್ಸ್ ರಿಟರ್ನ್ ಎಂಟ್ರಿ ಇರುತ್ತೆ, ಪರ್ಚೇಜ್ ರಿಟರ್ನ್ ಎಂಟ್ರಿ ಇರುತ್ತೆ. ಒಂದು ದೊಡ್ಡ ಪ್ರಾಬ್ಲಮ್ ಕೊಡ್ತಾರೆ. ಆ ಪ್ರಾಬ್ಲಮನ್ನು ನೀವು ನೋಡ್ಕೊಂಬಿಟ್ಟು ಅದನ್ನು 4 ಭಾಗಗಳು ಮಾಡಬೇಕು. ಒಂದು ಪರ್ಚೇಜ್ ಬುಕ್, ಪರ್ಚೇಜ್ ರಿಟರ್ನ್ ಬುಕ್, ಸೇಲ್ಸ್ ಬುಕ್, ಸೇಲ್ಸ್ ರಿಟರ್ನ್ ಬುಕ್. ಆ ಕಾರಣಕ್ಕಾಗಿ ಎಲ್ಲರೂ ಕ್ವಶನ್ ಬ್ಯಾಂಕ್ ಓಪನ್ ಮಾಡಿ ಪೇಜ್ ನಂಬರ್ ಹೇಳ್ತೀನಿ, ಅಲ್ಲಿಂದ ಪ್ರಾಬ್ಲಮ್ ಇದೆ. ನಾಳೆ ಬರಬೇಕಾದ್ರೆ ಸೆಪ್ರೇಟ್ ಮಾಡ್ಕೊಂಬನ್ನಿ. ಫಸ್ಟ್ ಪ್ರಾಬ್ಲಮ್ ಕ್ವಶನ್ ಬ್ಯಾಂಕ್ ಕೊಡಿ. ಕ್ವಶನ್ ನಂಬರ್ ಪೇಜ್ ನಂಬರ್ 61. ಪೇಜ್ ನಂಬರ್ 61 ಪೇಜ್ ನಂಬರ್ 61 ಕೊಟ್ಟಿದ್ದಾರೆ. ಅಲ್ಲ ಡಬಲ್ ಕಾಲಮ್ ಇದೆ ಅದು. ಪೇಜ್ ನಂಬರ್ 63. ಪೇಜ್ ನಂಬರ್ 63ಗೆ ಬನ್ನಿ. ಬಂದ್ರಾ? ಪೇಜ್ ನಂಬರ್ 63ಯಲ್ಲಿ ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಏನು ಕೊಟ್ಟಿದ್ದಾರೆ ಅಂದರೆ, ಎಂಟರ್ ದಿ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಇನ್ ಪ್ರಾಪರ್ ಸಬ್ಸಿಡರಿ ಬುಕ್. ನೋಡ್ತಿದ್ದೀರಲ್ಲ, ಪೇಜ್ ನಂಬರ್ 63 ಪ್ರಾಬ್ಲಮ್ ನಂಬರ್ 6 ಏನು ಕೊಟ್ಟಿದ್ದಾರೆ ಅಂದರೆ, ಎಂಟರ್ ದಿ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಇನ್ ಪ್ರಾಪರ್ ಸಬ್ಸಿಡರಿ ಬುಕ್ 2017 ಅಂತ ಕೊಟ್ಟಿದ್ದಾರೆ. ಜನವರಿ 1 ಗೂಡ್ಸ್ ಸೋಲ್ಡ್ ಟು ಸಚಿನ್, ಪರ್ಚೇಸ್ ಫ್ರಮ್ ಕುಶಲ್ ಟ್ರೇಡರ್, ಸೋಲ್ಡ್ ಗುಡ್ಸ್ ಟು ಮನೀಶ್ ಟ್ರೇಡರ್, ಸಚಿನ್ ರಿಟರ್ನ್ ಗುಡ್ಸ್ ಟು ಅಸ್ ರುಪೀಸ್ 600, ರಿಟರ್ನ್ ಫ್ರಮ್ ಕುಶಲ್ ಟ್ರೇಡರ್ಸ್. ಈ ಒಂದು ಪ್ರಾಬ್ಲಮ್ ಎಲ್ಲಿ ತನಕ ಇದೆ ಅಂದರೆ ನೆಕ್ಸ್ಟ್ ಪೇಜ್ ತನಕ ಇದೆ ನೋಡಿರಿ. ನೆಕ್ಸ್ಟ್ ಪೇಜ್ 64 ತನಕ ಇದೆ. ಈ ಪ್ರಾಬ್ಲಮ್ಮು ನೀವೇನು ಮಾಡಬೇಕು? ಸಾಲ್ವ್ ಮಾಡ್ಕೊಬರ್ಬೇಕು. ನಾಳೆ ಬರಬೇಕಾದ್ರೆ ಸೆಪ್ರೇಟಾಗಿ. ಇನ್ನೊಂದು ಏನಪ್ಪ ಅಂದರೆ, ಅಲ್ಲಿ ಕೆಳಗೆ ಆನ್ಸರ್ ಕೊಟ್ಟಿದ್ದಾರೆ. ಪರ್ಚೇಸ್ ಬುಕ್ ಇದೆ 11,670, ಸೇಲ್ಸ್ ಬುಕ್ 16,670, ಪರ್ಚೇಸ್ ರಿಟರ್ನ್ ಬುಕ್ ಇದೆ 1,180 ಆ್ಯಂಡ್ ಸೇಲ್ಸ್ ರಿಟರ್ನ್ ಬುಕ್ ಇದೆ 1,400. ಈ ಬುಕ್ಕನ್ನು ನಾಳೆ ಬರಬೇಕಾದ್ರೆ ಎಲ್ಲ ಸಾಲ್ವ್ ಮಾಡ್ಕೊಂಡು ಬರಬೇಕು. ಸೊ ನೆಕ್ಸ್ಟ್ ನಾಳೆ ನಾನೇನು ಮಾಡ್ತೀನಪ್ಪ ಅಂದರೆ, ಪ್ರಾಬ್ಲಮ್ ನಂಬರ್ 7ನ ಸಾಲ್ವ್ ಮಾಡ್ತೀನಿ. ನೀವು 6 ಸಾಲ್ವ್ ಮಾಡ್ಕೊಂಬನ್ನಿ, ಪ್ರಾಬ್ಲಮ್ ನಂಬರ್ 7ನ ನಾನು ಸಾಲ್ವ್ ಮಾಡ್ಕೊಂಡು. ತುಂಬ ಈಸಿ ಇದೆ. ಸೆಪ್ರೇಟ್ ಮಾಡಿ ಟ್ರೈ ಮಾಡಿ. 100 ಮಾರ್ಕ್ಸಿಗೆ ಫಿಕ್ಸ್ ಕ್ವಶನ್ ಇದು ಬಂದೇ ಬರುತ್ತೆ ಎಕ್ಸಾಮ್. ಓಕೆ, ಇಷ್ಟು ಹೊಡುತ್ತೆ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಕ್ಲೋಸ್ ಮಾಡೋಣ. ಮತ್ತೆ ನಾಳೆ ಕ್ಲಾಸಲ್ಲಿ ಭೇಟಿಯಾಗೋಣ.